ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಸ್ವಾಗತ ರುಚಿ ಫುಡ್ ಚಾನಲ್ಗೆ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಪ್ರಸಿದ್ಧ ಸಿಂಧಿ ಕೋಕಿ ರೆಸಿಪಿ. ಇದು ತುಂಬಾ ಫೇಮಸ್ ರೆಸಿಪಿ. ಪರ್ಸನಲಿ ನನ್ನದು ಕೂಡ ಫೇವ್ರೇಟ್ ರೆಸಿಪಿ. ಕರ್ನಾಟಕ ಮಂಗಳೂರು ಕಡೆ ಇದನ್ನು ರೊಟ್ಟಿ ಅಂತ ಮಾಡ್ತಾರೆ. ಇದೇ ಟೈಪಲ್ಲಿ ಅದನ್ನು ಗೋಧಿಯಲ್ಲಿ ನೆನೆಸ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಮಸಾಲ ಹಾಕಿಬಿಟ್ಟು ಮಾಡ್ತಾರೆ. ಈ ಗೋಧಿ ಹುಡಿಯಲ್ಲಿ ಮಾಡುವಂಥ ಕೋಕಿ ರೆಸಿಪಿ ಸ್ವಲ್ಪ ಡಿಫ್ರೆಂಟು. ಅದಕ್ಕೆ ಯಾವ ಮಸಾಲ ಎಲ್ಲ ಹಾಕ್ತಾರೆ, ಆಮೇಲೆ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. 3 ಕಪ್ ಗೋಧಿ ಹುಡಿಯನ್ನು ತಗೊಂಡಿದ್ದೀನಿ. 2 ಚಮಚ ಕಡಲೆ ಹುಡಿಯನ್ನು ಸೇರಿಸಿದ್ದೇನೆ. ನಾನು 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೇಕಾಗ್ತದೆ, ಅಂದರೆ ಸ್ವಲ್ಪ ಕಟ್ಟ ಇರ್ತದೆ. ಆಮೇಲೆ ಅರ್ಧ ಚಮಚ ಓಂಕಾಳನ್ನು ಚೆನ್ನಾಗಿ ಹಿಸುಕಿ ಹಾಕಿ, 1/4 ಚಮಚ ಕರಿಮೆಣಸಿನ ಹುಡಿ, 1 ಚಮಚ ಮೆಣಸಿನ ಹುಡಿ, ಇದು ಆಪ್ಷನಲ್. ಆಮೇಲೆ ದಾಳಿಂಬೆ ಬೀಜದ ಪೌಡರ್ 2 ಚಮಚ ಹಾಕ್ತಾಯಿದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ. ನಿಮ್ಮ ಹತ್ರ ದಾಳಿಂಬೆ ಪೌಡರ್ ಇಲ್ಲ ಅಂತ ಇದ್ದರೆ ಅರ್ಧ ಚಮಚ ಆಮ್ಚೂರ್ ಪೌಡರನ್ನು ಕೂಡ ಬಳಸ್ಬೋದು. 1 ಚಮಚ ಇಡೀ ಜೀರಿಗೆ ಸೇರಿಸಿ 2 ರಿಂದ 3 ಚಮಚ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಕೂಡ ಹಾಕ್ಬೋದು, ಆದರೆ ಬೆಟರ್ ನೀವು ತುಪ್ಪನೇ ಬಳಸಿ. ಇದಕ್ಕೆ ಹಿಟ್ಟನ್ನು ಚೆನ್ನಾಗಿ ಹಿಸುಕಬೇಕು, ಅಂದರೆ ತುಪ್ಪ ಚೆನ್ನಾಗಿ ಅದರಲ್ಲಿ ಕೋಟ್ ಆಗಬೇಕು. ಇವಾಗ ನೋಡಿ, ಈ ಥರ ಉಂಡೆ ಆಗುತ್ತೆ. ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಒಂದು ದೊಡ್ಡ ಸೈಜಿನ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಹಾಕಿ, ಆಮೇಲೆ ಒಂದು 2 ಕಾಯಿ ಮೆಣಸನ್ನು ಚೆನ್ನಾಗಿ ಚೂರು ಮಾಡಿ ಹಾಕಿ. ನಾವು ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕಿದ್ದೇವೆ, ಸ್ವಲ್ಪ ನೋಡ್ಕೊಳ್ಳಿ. 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು, ಅಂದರೆ ಈರುಳ್ಳಿಯಲ್ಲಿ ಕೂಡ ಸ್ವಲ್ಪ ನೀರು ಇರ್ತದೆ. ಆಮೇಲೆ ನಾವು ಉಪ್ಪು ಕೂಡ ಹಾಕಿದ್ದೇವೆ. ಇದನ್ನು ಚೆನ್ನಾಗಿ ಹಿಸುಕುವಾಗ ನಮಗೆ ಎಷ್ಟು ನೀರು ಬೇಕು ಅಂತ ಐಡಿಯಾ ಬರ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೆಜರ್ಮೆಂಟಲ್ಲಿ 3/4 ಕಪ್ ಸಾಕಾಗುತ್ತೆ, ಅಂದರೆ 3/4 ಕಪ್ಪು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ನೀರು ಬೇಕಾಗ್ತದೆ, ಸ್ವಲ್ಪ ನೋಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ನಮಗೆ ಚಪಾತಿ ಥರ ಅಟ್ಟ ಬೇಕಾಗಿಲ್ಲ, ನಾವು ಅದನ್ನು ಗಟ್ಟಿಯಾಗಿ ಹಾಕಬೇಕು, ಅಂದರೆ ತುಂಬ ಅದನ್ನು ಹಿಸುಕಿ ಕಲಿಸ್ಲಿಕ್ಕಿಲ್ಲ. ನೋಡಿ, ಈ ಥರ ಗಟ್ಟಿಯಾಗಿ ಅಟ್ಟ ಇರಬೇಕು. ಇದನ್ನು ಹೀಗೆ ಓಪನ್ ಮಾಡಿದರೆ ನೋಡಿ ಈ ಥರ ಇರುತ್ತೆ. ಈ ಕೋಕಿಗೆ ಅದನ್ನು ರೆಸ್ಟ್ ಮಾಡಬೇಕು ಅಂತೆಲ್ಲ, ನೀವು ಇಮಿಡಿಯೇಟಾಗಿ ಅದನ್ನು 4-5 ಭಾಗ ಮಾಡಿ ದೊಡ್ಡ ದೊಡ್ಡ ಉಂಡೆ ಮಾಡಬೇಕು. ಬೇಕಾದರೆ ಇದರ ಮೇಲೆ ಒಂದು ಬಟ್ಟೆ ಹಾಕ್ಕೋಬೋದು, ಅದು ಮೇಲೆ ಒಣಗಬಾರ್ದು ಅಂತ. ಈಗ ಉಂಡೆಗಳನ್ನು ಸ್ವಲ್ಪ ಬಿಸಿ ಮಾಡಬೇಕು, ಇದರಿಂದ ಅದು ಲಟ್ಟಿಸಲಿಕ್ಕೆ ಸ್ವಲ್ಪ ಸಹಾಯ ಆಗ್ತದೆ. 1 ರಿಂದ 2 ನಿಮಿಷ. ಈ ಉಂಡೆಗಳನ್ನು ಇವಾಗ ಬೇಕಾದರೆ ನೀವು ಅಟ್ಟ ಹಾಕ್ಬೋದು, ಇಲ್ಲಾಂದ್ರೂ ಕೂಡ ಅದನ್ನು ಲಟ್ಟಿಸಲಿಕ್ಕೆ ಆಗ್ತದೆ. ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕು, ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ತುಂಬ ಪ್ರೆಸ್ ಮಾಡಬೇಡಿ, ಸ್ವಲ್ಪ ದಪ್ಪಗಾಗಿ ಲಟ್ಟಿಸ್ಕೊಳ್ಳಿ. ಇದರ ಎಡ್ಜಸ್ ಕೂಡ ಸ್ವಲ್ಪ ಒಡೆದ ಥರ ಇರ್ತದೆ, ಅಂದರೆ ರೌಂಡಾಗಿ ಇರೋದಿಲ್ಲ. ಇವಾಗ ಒಂದು ಸ್ಪೂನ್ ಅಥವಾ ಚಾಕುನ ತಗೊಂಡು ಅದರಲ್ಲಿ ಸ್ವಲ್ಪ ಅಟ್ಟದಲ್ಲಿ ಅದನ್ನು ಚಿಮುಕಿಸಿ, ಇವಾಗ ಇದರ ಮೇಲೆ ಒಂದು ಶೇಪ್ ಕೊಡಬೇಕು. ಒಂದು ಅದರಲ್ಲಿ ಈ ಥರ ಡಾಟ್ಸ್ ಮಾಡಿ, ಇಲ್ಲಾಂದರೆ ನಾನಿವಾಗ ಈ ಥರ ಶೇಪ್ ಮಾಡ್ತಾಯಿದ್ದೇನೆ, ಯಾಕೆಂದರೆ ಅದು ಚೆನ್ನಾಗಿ ಬೇಯುತ್ತೆ. ಸೆಕೆಂಡ್ ಸ್ಟೆಪ್ಪು, ಇದನ್ನು ಇವಾಗ ಕಾಯಿಸೋದು. ಇದಕ್ಕೆ ಕಾವಲಿಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇವಾಗ ಇದನ್ನು ಮೆಲ್ಲಗೆ ತವಾದಲ್ಲಿ ಹಾಕ್ಕೊಳ್ಳಿ, ಅದು ಒಡಿಬಾರ್ದು. ಆಮೇಲೆ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಹೊರಗಿಂದ ಕೂಡ ಚೆನ್ನಾಗಿ ಕಲರ್ ಹಿಡ್ಕೊಳ್ಳುತ್ತೆ, ಆಮೇಲೆ ಒಳಗೆ ಕೂಡ ಕೋಕಿ ಚೆನ್ನಾಗಿ ಬೇಯುತ್ತೆ. ಯಾಕೆಂದರೆ ಇದ್ರದ್ದು ಸ್ವಲ್ಪ ದಪ್ಪ ಸೈಜಲ್ಲಿದೆ. ಒಮ್ಮೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಫ್ಲಿಪ್ ಅಪ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೂ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ತುಪ್ಪ ಹಾಕಿ ಬೇಯಿಸ್ಕೊಳ್ಬೇಕು. ತುಪ್ಪ ಹಾಕ್ಕೊಳ್ಳಿ, ಆಮೇಲೆ ಅದನ್ನು ಪುನಃ ಫ್ಲಿಪ್ ಅಪ್ ಮಾಡಿ ಅದರ ಮೇಲೆ ಪುನಃ ತುಪ್ಪ ಹಾಕಿ ಮತ್ತೊಮ್ಮೆ ತಿರುಗಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ತಾ ಇರಿ, ಆಗ ಅದು ಸ್ವಲ್ಪ ಬೇಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಕೂಡ ನೀವು ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಬೇಯಿಸ್ಕೊಳ್ಳಿ, ಅಂದರೆ ತುಂಬ ಅದು ಕಷ್ಟ ಆಗಿರುತ್ತೆ ನೋಡಲಿಕ್ಕೆ. ಇದನ್ನು 2 ಕಡೆ ಕೂಡ ಪಲ್ಟಿ ಮಾಡಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈ ತುಪ್ಪವನ್ನೆಲ್ಲ ಇದು ಹೀರ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುವಂತಹ ಗೋಲ್ಡನ್ ಕಲರ್ ಕೂಡ ಬರ್ತದೆ. ಬೇಯಿಸುವಾಗ ಹೀಗೆ 2 ಕಡೆ ಒತ್ತಿಕೊಂಡು ಬೇಯಿಸ್ಕೊಳ್ಳಿ. ಕೋಕಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ತುಪ್ಪವನ್ನೆಲ್ಲ ಹೀರ್ಕೊಂಡು ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದು ರೆಡಿ ಇದೆ.
ಸರ್ವಿಂಗ್ ಪ್ಲೇಟಲ್ಲಿ ಹಾಕೋಣ. ಇದನ್ನು ಹೀಗೆ ನೀವು ಟೀ ಕಾಫಿಯೊಂದಿಗೆ ಸವಿಬೋದು, ಇಲ್ಲ ಅಂತ ಹೇಳಿದರೆ ಲಂಚ್ ಡಿನ್ನರಿಗೆ ಇದನ್ನು ಉಪಯೋಗ ಮಾಡಿ. ಸ್ವಾದಿಷ್ಟ ಕುಕಿ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಇದು ಹೇಗಾಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.